ಕಾಂಗ್ರೆಸ್ ತೊಲಗಿಸಿ ದಲಿತರನ್ನ ಉಳಿಸಿ ಅಂತ ಒಂದು ಬಹಳ ದೊಡ್ಡ ಸಮಾವೇಶ ಮಾಡಿದ್ವಿ. ಬಿಜೆಪಿ ಹಿಂದುತ್ವ ಯಾವಾಗಲೂ ನಮ್ಮ ಸೈದ್ಧಾಂತಿಕ ವಿರೋಧಿನೇ. ಏನಕ್ಕೋಸ್ಕರ ಹೋರಾಟ ಮಾಡ್ತಿದ್ರೆ ಸರ್? ಸಂವಿಧಾನದ ಮೂಲ ಆಶಯಗಳು ಎತ್ತಿಡಿತಿರೋದು, ಈ ತರ ಪ್ರಜ್ಞೆ ಮೂಡಿಸ್ತಿರೋದು ನಮ್ಮ ಉದ್ದೇಶ ಆಗಿದೆ. ಸೊ ಎಲ್ಲ ಹೋದ ಕಡೆ ಹೇಗಿದೆ ಜನಗಳ ಸ್ಪಂದನೆ ಆಗಲಿ? ಜನ ಹೇಳ್ತಾರೆ, ನಾವು ಇವತ್ತಿನ ದಿನ ಈ ಪಕ್ಷಗಳಿಗೆ ಮತ ಹಾಕ್ತಿರೋದು ಅವ್ರ ಮೇಲೆ ಇರೋ ನಂಬಿಕೆಯಿಂದ ಅಲ್ಲ, ನಮ್ಗೆ ಅನಿವಾರ್ಯತೆಯಿಂದ ಆಗ್ತಾ ಇದೆ. ಈ ನೀವು ಮಾಡ್ತಿರೋ ಪ್ರೋಗ್ರಾಮ್ಗಳಿಗೆ ಎಷ್ಟು ಜನ ವಿರೋಧ ಇದೆ, ಎಷ್ಟು ಜನ ಪರ ಇದ್ದಾರೆ ಸರ್? ಚೇತನ್ ಹುಚ್ಚುಚ್ಚಂಗೆ ಮಾತಾಡ್ತಾ ಇದ್ದಾನೆ, ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದೆ. ದೇರ್ಸ್ ಅ ಥಿನ್ ಲೈನ್ ಬಿಟ್ವೀನ್ ಜೀನಿಯಸ್ ಅಂಡ್ ಮ್ಯಾಡ್ನೆಸ್ ಅಂತ ಹೇಳ್ತಾರೆ. ಸರ್, ಇತ್ತೀಚೆಗೆ ಚೇತನ್ ಅವರು ಸ್ವಲ್ಪ ಬಲಪಂಥೀಯ ಕಡೆ ತಾವು ಚೇತನ್ ಅವರು ಜರುಗಿದ್ರ? ಎಡಪಂಥಿನ, ಬಲಪಂಥಿನ, ಮಧ್ಯಪಂಥಿ ಯಥಾಸ್ಥಿತಿನಲ್ಲೇ ಸ್ಟಾರ್ಟ್ ಮಾಡ್ತಿರೋ ಸಮಾಜ ಇವಾಗ ಚೇತನ್ ಅದು ಯಾವ ಮೂರು ಅಲ್ಲ. ಹಿಂದುತ್ವ ಬಿಜೆಪಿನೂ ಕೂಡ ನಾನು 2 ಸರಿ ಜೈಲಿಗೆ ಹಾಕಿದ್ರು, ದೇಶದಿಂದ ಆಚೆ ಹಾಕಿ ಟ್ರೈ ಮಾಡಿದ್ರು. ಅವರೇ ಸಂವಿಧಾನ ರಕ್ಷಕರು ಅಂತ ಹೇಳ್ಕೊಂಡಿರೋರು, ಆದ್ರೆ ಸಂವಿಧಾನ ಭಕ್ಷಕ ಮಾಡ್ತಿರೋದು ಅವರೇ. ಸರ್, ಇವಾಗ ಕಾಂಗ್ರೆಸ್ ಸರ್ಕಾರ ಇತ್ತೀಚೆಗೆ ಲಾಸ್ಟ್ ಅಸೆಂಬ್ಲಿ ಸೀಸನ್ ಅಲ್ಲಿ ದ್ವೇಷ ಭಾಷಣ ವಿಧೇಯಕ ತಂದಿದ್ದಾರೆ. ಸೊ ಅದ್ರ ಬಗ್ಗೆ ತಮ್ಮ ಒಪಿನಿಯನ್? ನಮ್ಮ ಪ್ರಜಾಪ್ರಭುತ್ವದಲ್ಲಿ ದ್ವೇಷ ಭಾಷಣ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಅಡಿಯಲ್ಲಿ ಬರಲ್ಲ. ಆದರೆ ಈ ಕಾಂಗ್ರೆಸ್ ಮನುವಾದಿಗಳು ಇರ್ತಾರಲ್ಲ, ಸಂವಿಧಾನನ ಮುಂದೆ ಇಟ್ಬಿಟ್ಟು ಅದನ್ನು ಹಿಂದೆಯಿಂದ ಉಲ್ಲಂಘನೆ ಮಾಡ್ತಾ ಬರ್ತಾರೆ. RSS ಅನ್ನ ಬ್ಯಾನ್ ಮಾಡಕ್ಕೆ ಹೊರಟಾಗ ಸಾರ್ವಜನಿಕ ಸ್ಥಳದಲ್ಲಿ ಎಲ್ಲ ಸೋ ಕಾಲ್ಡ್ ಬುದ್ಧಿಜೀವಿಗಳು, ಬಟ್ ದೇ ಹ್ಯಾವ್ ಅ ರೈಟ್ ಟು ಎಕ್ಸಿಸ್ಟ್ ಅಂಡ್ ಅವನ್ನ ಬ್ಯಾನ್ ಮಾಡೋದು ಆರ್ಟಿಕಲ್ 19ನ ಉಲ್ಲಂಘನೆ ಅಂತ ನಾನು ಫಸ್ಟೇ ಹೇಳ್ಬಿಟ್ಟಿದ್ದೆ. ಏನಕ್ಕೆ ಅಂದ್ರೆ ಕೆಲವೊಂದು ಮಿತಿ ಮೀರಿ ಹೋಗ್ತಾ ಇತ್ತು ಭಾಷಣದ ವೇಳೆ ಮಾತುಗಳು. ಕಾನೂನಡಿಯಲ್ಲಿ ಪನಿಷ್ ಮಾಡಕ್ಕೆ ಅಥವಾ ಅದರ ಮೇಲೆ ಕಡಿವಾಣ ಹಾಕಕ್ಕೆ ಸಾಕಷ್ಟು ಕಾನೂನುಗಳಿದ್ದಾವೆ. CM ಸಿದ್ದರಾಮಯ್ಯ ಅಹಿಂದ ನಾಯಕ ಅಲ್ವಾ? ಸುಮ್ಮನೆ ಮೇಲ್ನೋಟಕ್ಕೆ ಮಾತ್ರ ಈ ತರ ಅಹಿಂದ ನಾಯಕ ಅಂತ ಹೇಳ್ತಾ ಇದ್ದಾರ. ಅವರು ಕುರ್ಚಿನಲ್ಲಿ ಕೂತ್ಕೊಳ್ಳಕ್ಕೆ 2 ಸಲ ಕೂತ್ಕೊಳ್ಳಕ್ಕೆ ಅದು ಒಂದು ರೀತಿ ಅನುಕೂಲ ಮಾಡಿಕೊಟ್ಟಿದೆ. ನಿಮ್ಗೆ ಎಕ್ಸಾಂಪಲ್ ಕೊಡ್ತೀವಿ. ಇತ್ತೀಚಿನ ಅಸೆಂಬ್ಲಿ ಸೀಸನ್ ಅಲ್ಲಿ ಯಾರಾದ್ರೂ ಒಂದು ಇಶ್ಯೂ ಬಗ್ಗೆ ಮಾತಾಡ್ತಾರ? ನಿಜವಾಗ್ಲೂ ಪಾಲಿಸಿಗಳಿಂದ ಸಮಾಜದ ಸಮಸ್ಯೆಗಳನ್ನ ಹಿಂಗೆ ಬಗೆಹರಿಸಬೇಕು, ಆ ಚರ್ಚೆಗಳು ನಡೀತಾ ಇಲ್ಲ. ಸೊ ಚೇತನ್ ಅವ್ರ ಪ್ರಕಾರ ಕಾಂಗ್ರೆಸ್ ಗವರ್ಮೆಂಟ್ ಡೆವಲಪ್ಮೆಂಟ್ ಅಲ್ಲಿ ಝೀರೋನಾ? ನೀವು ಹೇಳ್ತೀರಾ, ನೀವು ಬಸವ ತತ್ವ ಅಂತ ಹೇಳ್ತೀರಲ್ಲ ಮುಖ್ಯಮಂತ್ರಿ ಅವರೇ, ನೀವು ಅಹಿಂದ ನಾಯಕ ಅಂತ ಹೇಳ್ತೀರಾ. ವೀಕ್ಷಿಸಿ ನಾಳೆ ಸಂಜೆ 4:30ಕ್ಕೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.